ಮಹಾರಾಷ್ಟ್ರದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಬುಡಮೇಲಾಗಿ ಎಕ್ಸಾಕ್ಟ್ ಪೋಲೇ ಫೈನಲ್ ಆಗಿದೆ. ಎಕ್ಸಾಕ್ಟ್ ಪೋಲ್ಗೂ ಎಕ್ಸಿಟ್ ಪೋಲ್ಗೂ ಸಂಬಂಧವೇ ಇಲ್ಲ. ಯಾರು ಊಹೆ ಮಾಡಿದಂಥ ರೀತಿಯಲ್ಲಿ ಮಹಾಯುತಿ ಜಯಭೇರಿಯನ್ನು ಬಾರಿಸಿದೆ. 224 ಕ್ಷೇತ್ರಗಳಲ್ಲಿ ಮಹಾಯುತಿ ಮೈತ್ರಿಕೂಟ ಭರ್ಜರಿಯಾಗಿ ಗೆದ್ದಿದೆ. ಕೇವಲ 52 ಕ್ಷೇತ್ರಗಳಿಗೆ ಮಹಾ ವಿಕಾಸ್ ಅಗಾಡಿ ಬಿಡಿ ನಿಮ್ಮ ಗಾಡಿ ಅಂತ ಕಳಿಸಿದ್ದಾರೆ ಜನ ಅವ್ರನ್ನ. 52 ಕ್ಷೇತ್ರಗಳಿಗೆ ಸೀಮಿತವಾಗಿದೆ ಮಹಾ ವಿಕಾಸ್ ಅಗಾಡಿ ಮೈತ್ರಿಕೂಟ. ಶಿವಸೇನೆಯ ರಿಯಲ್ ಲೀಡರ್ ಆಗಿಬಿಟ್ರ ಏಕನಾಥ ಶಿಂಧೆ. ಬಾಳಾ ಸಾಹೇಬ್ ಠಾಕ್ರೆ ಅವರಿಂದ ಬಂದಂಥ ಶಿವಸೇನೆಯನ್ನು ಏಕನಾಥ್ ಶಿಂಧೆ ಹೈಜಾಕ್ ಮಾಡಿದರು. ಬಿ ಜೆ ಪಿ ಜೊತೆ ಸೇರಿಕೊಂಡು ಸಾಕಷ್ಟು ಶಾಸಕರನ್ನ ಸೆಳೆದು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಇದೇ ರಿಯಲ್ ಇದು ಪಾರ್ಟಿ ಶಿವಸೇನೆ, ನಮ್ಮದೇ ರಿಯಲ್ ಚಿಹ್ನೆ ಅಂತೆಲ್ಲ ಮಾತಾಡ್ಕೊಂಡಿದ್ರು. ಅದು ನಿಜವೇ ಆಗೋಗಿದೆ ಈ ಎಲೆಕ್ಷನ್ನ ಮಟ್ಟಿಗೆ. ಚುನಾವಣಾ ಫಲಿತಾಂಶದಿಂದ ಶಿಂಧೆ ಅವರ ಸಾಮರ್ಥ್ಯ ಸಾಬೀತಾಗಿದೆ. ಏನು ಮಾಸ್ಟರ್ ಸ್ಟ್ರೋಕ್ ಅಂದರೆ ಇವರು ಬೇರೆ ಪಾರ್ಟಿ ಮಾಡಿಬಿಟ್ರು. ಏಕನಾಥ್ ಶಿಂಧೆ ಒಂದು ದೊಡ್ಡ ಅದ್ಭುತ, ದೊಡ್ಡ ಪವಾಡ, ನ ಭೂತೋ ನ ಭವಿಷ್ಯತಿ ಎನ್ನುವಂಥ ಲೀಡರ್ ಏಕನಾಥ್ ಶಿಂಧೆ. ಇದ್ಯಾವುದೂ ಅಲ್ಲ ರೀ, ಇದೆಲ್ಲವೂ ಸುಳ್ಳು. 4 ತಿಂಗಳ ಮುಂಚೆ ಮಹಿಳೆಯರಿಗೆ 1500 ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆ ಮಾಡಿದ್ರಲ್ಲ, ಆ ನೆನಪು ಅಚ್ಚಳಿಯದೆ ಮಹಿಳೆಯರ ತಲೆಯಲ್ಲಿತ್ತು. ಯಾವ ಕೆಲಸವನ್ನು ಮಧ್ಯಪ್ರದೇಶದ CM ಚುನಾವಣೆ 1 ವರ್ಷ ಇರಬೇಕಾದ್ರೆ ಮಾಡಿದ್ರೋ, ಮಹಿಳೆಯರಿಗೆ ಲಾಡ್ಲಿ ಬೆಹನಾ ಯೋಜನೆ BJPಯಿಂದ ಅದನ್ನು ಮಾಡಿದ್ರು. ಮಧ್ಯಪ್ರದೇಶದಲ್ಲಿ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂಥ ರಿಸಲ್ಟನ್ನು BJP ನೋಡ್ತು. ಚಾಚೂ ತಪ್ಪದೆ ಏನು 3 ಸರ್ಕಾರಗಳು ಬಂತು, 3 CMಗಳಾದರು, 4 ಜನ DCMಗಳಾಗ್ಬಿಟ್ಟಿದ್ರು. ಚಿಂದಿ ಸರ್ಕಾರ. ಎಲ್ಲಿ? ಇದೇ ಮಹಾರಾಷ್ಟ್ರದಲ್ಲಿ NCP ಡಿವೈಡ್ ಆಯಿತು, ಈ ಕಡೆ ಶಿವಸೇನೆ ಡಿವೈಡ್ ಆಯಿತು. ಮಾವ ಒಂದು ಕಡೆ, ಅಳಿಯ ಒಂದು ಕಡೆ, ಮಗ ಒಂದು ಕಡೆ, ಅಪ್ಪ ಒಂದು ಕಡೆ, ಎಲ್ಲ ಛಿದ್ರ ಆಗಿಬಿಟ್ಟಿತ್ತದು. ಇಂತಹ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಮ್ಯಾಜಿಕ್ ಮಾಡಿಬಿಟ್ರ? ನೋ. ಅವರು ಮಾಡಿದ್ದು ಒಂದೇ ಒಂದು ಒಳ್ಳೆ ಕೆಲಸ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ 1500 ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆ. ಇದೇ ಕಾರಣಕ್ಕೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕಡೆ ವೋಟಿಂಗ್ ನಡೆದಿತ್ತು. ಹಾಗಾಗಿ ಆ ಮಹಿಳೆಯರು ಬೂತ್ ಕಡೆಗೆ ಬಂದರು, ವೋಟ್ ಹಾಕಿದ್ರು. ಈ ಒಂದು ಮಹಾಯುತಿಗೆ ಜಯ ಆಗುವಂತೆ ನೋಡಿಕೊಂಡ್ರು. ಸಂಪೂರ್ಣ ನೆಲಕಚ್ಚುತ್ತೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ. ವಿರೋಧ ಪಕ್ಷದ ಸ್ಥಾನಮಾನವನ್ನು ಕೂಡ ಅಘಾಡಿ ಕಳ್ಕೊಳ್ಳುತ್ತೆ. ನವೆಂಬರ್ 25ನೇ ತಾರೀಕಿನಂದು BJPಯ ಶಾಸಕಾಂಗ ಪಕ್ಷದ ಸಭೆ ಇದೆ. ಯಾರು ಲೀಡರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವ್ರ ಕಡೆಯಿಂದನೇ ಕೂಡ CM ಯಾರಾಗಬೇಕು ಅಂತ ಕೂಡ ನಿರ್ಧಾರವನ್ನು ಮಾಡಬಹುದು. ನವೆಂಬರ್ 26ಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಅಲ್ಲಿ ನಿಗದಿಯಾಗಿದೆ. ಇನ್ನು BJPಯ ಮೈತ್ರಿ ಗೆಲುವು ಹೇಗೆ ಗೆಲ್ತಪ್ಪ ಅಂತ ನೋಡಿದ್ರೆ OBC ಮತಗಳ ಕ್ರೋಢೀಕರಣ ಇತ್ತು. ಇದರಲ್ಲಿ ಯಶಸ್ವಿಯಾಯಿತು BJP ಕೂಟ. ಮಾಲಿ, ಧನ್ಗರ್, ವಂಜಾರಿ ಸಮುದಾಯದ ಮತವನ್ನು BJP ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮರಾಠೇತರ ಮತಗಳ ಕ್ರೋಢೀಕರಣದಲ್ಲಿಯೂ ಕೂಡ BJP ಯಶಸ್ವಿಯಾಗುತ್ತೆ. ಮರಾಠ ಮತಗಳನ್ನು ಮಹಾಯುತಿ ಕಡೆಗೆ CM ಏಕನಾಥ ಶಿಂಧೆ ಒಂದು ಕಡೆ ಸೆಳೀತಾರೆ. ಭಾರೀ ಪೈಪೋಟಿ ಇದ್ದಂಥ 76 ಕ್ಷೇತ್ರಗಳಲ್ಲಿ BJPಗೆ ಹೆಚ್ಚಿನ ಸೀಟ್ಗಳು ಬಂದಿವೆ. ವಿದರ್ಭ ಪ್ರಾಂತ್ಯದ 62 ಕ್ಷೇತ್ರಗಳಲ್ಲಿಯೂ ಕೂಡ BJP ಮೈತ್ರಿಕೂಟಕ್ಕೆ ಮೆಲುಗೈಯಾಗುತ್ತೆ. ವಿದರ್ಭ ಬಹಳ ಇಂಟ್ರೆಸ್ಟಿಂಗು. ವಿದರ್ಭದಲ್ಲಿ ಅಂತ ಬಂದಾಗ 10 MP ಸೀಟಲ್ಲಿ 7 ಸೀಟ್ಗಳನ್ನು BJP ಕಳ್ಕೊಂಡಿತ್ತು. ವಿದರ್ಭ ಪ್ರಾಂತ್ಯದಲ್ಲೇ 50 ಸೀಟ್ಗಳಲ್ಲಿ BJPಯ ಪಾರಮ್ಯ ಇತ್ತು. ಜೊತೆಗೆ 50 ಸೀಟ್ಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ಸೇ ಫೈಟಲ್ಲಿ ಇದ್ದಿದ್ದಲ್ಲಿ ಅಂಥದ್ರಲ್ಲಿ ಅಲ್ಲಿ ಮೈತ್ರಿಕೂಟಕ್ಕೆ ಮೆಲುಗೈಯಾಗಿದೆ. ಮಹಿಳೆಯರಿಗೆ ತಿಂಗಳಿಗೆ 1500 ರೂಪಾಯಿ ಕೊಟ್ಟಿದ್ದು BJP ಪಾರ್ಟಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಕಾಂಗ್ರೆಸ್ ಮೈತ್ರಿಯಲ್ಲಿ CM ಸೀಟಿಗೆ ಕಿತ್ತಾಟದಿಂದ ಅದು BJPಗೆ ಪ್ಲಸ್ ಪಾಯಿಂಟ್ ಆಯಿತು.